ಬ್ರಹ್ಮಾವರದಲ್ಲಿ ಕಾರ್ಯಾಚರಿಸ್ತಾ ಇರುವ ಕೃಷಿ ಡಿಪ್ಲೊಮಾ ಕಾಲೇಜು ಸಂಪೂರ್ಣ ಹದಗೆಟ್ಟು ಹೋಗಿದೆ. ಮಳೆಗಾಲದಲ್ಲಿ ಕಾಲೇಜಿನ ಹೆಂಚುಗಳು ಹಾರಿ ಹೋಗಿದ್ದು ಇದುವರೆಗೂ ದುರಸ್ತಿ ಕಾರ್ಯವಾಗಿಲ್ಲ. ಕಂಪ್ಯೂಟರ್ ಲ್ಯಾಬ್ ಇಲ್ಲದೆ ಕಳೆದ 3 ವರ್ಷಗಳಿಂದ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. 2 ವರ್ಷದ ಹಿಂದೆ ಡಿಪ್ಲೊಮಾ ಮುಚ್ಚೋದಕ್ಕೆ ಸರ್ಕಾರ ಸೂಚನೆ ನೀಡಿತ್ತು. ಈ ವೇಳೆ ಸಾರ್ವಜನಿಕರ ಹೋರಾಟದಿಂದ ಸರ್ಕಾರ ಕಾಲೇಜು ಮುಚ್ಚುವ ನಿರ್ಧಾರದಿಂದ ಹಿಂದೆ ಸರಿದಿತ್ತು. ಈಗ ಈ ಕಾಲೇಜಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಕಲಿಕೆಗೆ ಆಗಮಿಸ್ತಾ ಇದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಕಳೆದ 2 ವರ್ಷಗಳಿಂದ ಸರ್ಕಾರ ಯಾವುದೇ ಅನುದಾನ ನೀಡಿಲ್ಲ ಅನ್ನುವ ಆರೋಪ ಕೇಳಿಬಂದಿದೆ. ಇದರಿಂದ ಸ್ಥಳೀಯರು ಮತ್ತೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ರಾಜಧಾನಿ ಜನರಿಗೆ ಮತ್ತೊಂದು ದುಬಾರಿ ಬರೆ ಬಿದ್ದಿದೆ. ಬೆಂಗಳೂರಿನಲ್ಲಿ ಜೆಸಿಬಿ ಟಿಪ್ಪರ್ ಲಾರಿ ಟ್ರ್ಯಾಕ್ಟರ್ ಬಾಡಿಗೆ ಏರಿಕೆಗೆ ಬೆಂಗಳೂರು ಜೆಸಿಬಿ ಟಿಪ್ಪರ್ ಮಾಲೀಕರ ಸಂಘ ತೀರ್ಮಾನ ಮಾಡಿದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿಯಿಂದಾಗಿ ಆರ್ಟಿಒ ಮತ್ತು ಪೊಲೀಸರು ದಿನಕ್ಕೆ ಕೇವಲ 3 ಗಂಟೆ ಮಾತ್ರ ಕೆಲಸ ಮಾಡೋದಕ್ಕೆ ಅವಕಾಶ ನೀಡುತ್ತಿದ್ದಾರೆ. ಇದರಿಂದ ಡ್ರೈವರ್ ಕ್ಲೀನರ್ ಭತ್ಯೆ ಹೆಚ್ಚಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆಯೂ ಹೆಚ್ಚಾಗಿದೆ. ಅಲ್ಲದೆ ನೈಸ್ ರಸ್ತೆಯಲ್ಲಿ ಸಂಚರಿಸೋದಕ್ಕೆ ಟಿಪ್ಪರ್ ಒಂದಕ್ಕೆ 3,000 ರೂಪಾಯಿ ಟೋಲ್ ಆಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಲೆ ಹೆಚ್ಚಳ ಮತ್ತು ನಿರ್ವಹಣೆ ದುಬಾರಿಯಾಗಿದೆ. ಆದ್ದರಿಂದ ಟಿಪ್ಪರ್ ಲಾರಿ ಬಾಡಿಗೆ 5,000ದಿಂದ 7,000ಕ್ಕೆ ಏರಿಕೆ ಮಾಡಿದ್ದು, ಜೆಸಿಬಿ ಬಾಡಿಗೆ ಗಂಟೆಗೆ 900 ರಿಂದ 1,200 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಗ್ರಾಹಕರು ಕೂಡ ಬೆಲೆ ಏರಿಕೆಗೆ ಸಹಕರಿಸಬೇಕು ಅಂತ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘ ಮನವಿ ಮಾಡಿದೆ. ಬೆಂಗಳೂರಿನಲ್ಲಿ ನಿನ್ನೆ ಮಹಾರಾಷ್ಟ್ರ ಪೊಲೀಸರಿಂದ ಡ್ರಗ್ ಫ್ಯಾಕ್ಟರಿ ಸೀಸ್ ಮಾಡಲಾಗಿತ್ತು. ಮಹಾರಾಷ್ಟ್ರ ಪೊಲೀಸರ ನಡೆಗೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಗರಂ ಆಗಿದ್ದಾರೆ. ಮಹಾರಾಷ್ಟ್ರ ಎಎನ್ಟಿಎಫ್ ಜೊತೆ ಜಂಟಿ ಕಾರ್ಯಾಚರಣೆ ಮಾಡಿದ್ರು ಬೆಂಗಳೂರು ಪೊಲೀಸರಿಗೆ ಕ್ರೆಡಿಟ್ ನೀಡಿಲ್ಲ. ಬೆಂಗಳೂರು ಪೊಲೀಸರ ಜೊತೆ ಎನ್ಸಿಬಿ ಕೂಡ ಸಹಾಯ ಮಾಡಿದ್ರು. ಆದರೆ ಕ್ರೆಡಿಟ್ ಪೂರ್ತಿ ಮಹಾರಾಷ್ಟ್ರ ಪೊಲೀಸರು ತಗೊಂಡಿದ್ದಾರೆ. ಮಹಾರಾಷ್ಟ್ರ ಎಎನ್ಟಿಎಫ್ ಸಿಸಿಬಿಗೆ ವಿಚಾರ ತಿಳಿಸಿದ ಕೂಡಲೇ ಸಿಸಿಬಿ ಡಿಸಿಪಿ ಖಾಸಿಂ ಸಾಬ್ ನೇತೃತ್ವದಲ್ಲಿ ಡ್ರಗ್ ಫ್ಯಾಕ್ಟರಿಯನ್ನ ರೌಂಡ್ ಅಪ್ ಮಾಡಲಾಗಿತ್ತು. ಆದರೆ ಇದ್ಯಾವುದನ್ನು ಹೇಳದೆ ಮಹಾರಾಷ್ಟ್ರ ಎಎನ್ಟಿಎಫ್ ತಮ್ಮ ಕಾರ್ಯಾಚರಣೆ ಎನ್ನುವಂತೆ ಬಿಂಬಿಸಿಕೊಂಡಿದ್ರು. ಇದರಿಂದ ಗರಂ ಆದ ಸೀಮಂತ್ ಕುಮಾರ್ ಮಹಾರಾಷ್ಟ್ರ ಪೊಲೀಸರಿಗೆ ಕರೆ ಮಾಡಿ ಮಾತಾಡಿದ್ದಾರೆ. ಇತ್ತ ಡ್ರಗ್ ಫ್ಯಾಕ್ಟರಿ ಮಾಡೋದಕ್ಕೆ ಜಾಗ ಕೊಟ್ಟ ಮಾಲೀಕರ ಪತ್ತೆಗೆ ಸಿಸಿಬಿ ಮುಂದಾಗಿದೆ. ಜಾಗ ಕೊಟ್ಟ ಮಾಲೀಕರ ಪತ್ತೆ ಮಾಡಿ ನೋಟಿಸ್ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಒಟ್ಟು 3 ಫ್ಯಾಕ್ಟರಿಗಳ ಜಾಗದ ಮಾಲೀಕರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋದಕ್ಕೆ ಸಿಸಿಬಿ ಚಿಂತನೆ ನಡೆಸಿದೆ. ಬೆಂಗಳೂರಿನ ನೆಲಮಂಗಲ ತಾಲೂಕು ಶಿವಗಂಗಾ ಕ್ಷೇತ್ರದಲ್ಲಿ ರಾಜಾರೋಷವಾಗಿ ಪಾರ್ಕಿಂಗ್ ದಂಧೆ ನಡೀತಾ ಇದೆ. ಜಾತ್ರಾ ಮಹೋತ್ಸವದ ಹಿನ್ನೆಲೆ ವಾಹನಗಳಿಗೆ ಪಾರ್ಕಿಂಗ್ ಹೆಸರಲ್ಲಿ ಹಣ ಲೂಟಿ ಮಾಡಲಾಗ್ತಿದೆ. ಶಿವಗಂಗಾ ಕ್ಷೇತ್ರದ ಗಂಗಾಧರೇಶ್ವರ ಹಾಗೂ ಹೊನ್ನಾದೇವಿ ದೇವಸ್ಥಾನದ ಬಳಿ ಪಾರ್ಕಿಂಗ್ ದಂಧೆ ಜೋರಾಗಿದೆ. ದೇವಸ್ಥಾನಕ್ಕೆ ಬರುವ ಭಕ್ತರಿಂದ ವಾಹನಗಳ ಪಾರ್ಕಿಂಗ್ ಹೆಸರಲ್ಲಿ ಕೆಲವರು ಲೂಟಿಗೆ ಇಳಿದಿದ್ದಾರೆ. ಪಾರ್ಕಿಂಗ್ಗೆ ಯಾವುದೇ ವ್ಯವಸ್ಥೆ ಇಲ್ಲದೆ ಇದ್ರೂ ರಸ್ತೆ ಬದಿ ವಾಹನಗಳನ್ನು ನಿಲ್ಲಿಸಿ ಪಾರ್ಕಿಂಗ್ಗೆ ಹಣ ವಸೂಲಿ ಮಾಡ್ತಿದ್ದಾರೆ. ರಸ್ತೆ ಬದಿ ನಿಲ್ಲಿಸುವುದಕ್ಕೆ ಪಾರ್ಕಿಂಗ್ಗೆ ಹಣ ಯಾಕೆ ಕೊಡಬೇಕು ಅಂತ ಭಕ್ತಾದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನಲ್ಲಿ ಪಿಡಬ್ಲ್ಯೂಡಿ ಎಇಇ ಮನೆಗೆ ಖದೀಮರು ಕನ್ನ ಹಾಕಿ ಪರಾರಿಯಾಗಿದ್ದಾರೆ. ರಾಯಚೂರು ನಗರದ ಕೃಷ್ಣ ಮೆಡೋಸ್ ಬಡಾವಣೆಯ ನಿವಾಸಿ ಪಿಡಬ್ಲ್ಯೂಡಿ ಎಇಇ ವೆಂಕಟೇಶ್ ಗಲಗ ತಿರುಪತಿಗೆ ಹೋಗಿದ್ರು. ಈ ವೇಳೆ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಖದೀಮರು ಮನೆಯ ಬೀಗ ಮುರಿದು ಕಳ್ಳತನ ಮಾಡಿದ್ದಾರೆ. ವೆಂಕಟೇಶ್ ಕುಟುಂಬ ವಾಪಸ್ ಮನೆಗೆ ಬಂದಾಗ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಮನೆ ಕಳ್ಳತನಕ್ಕೆ ಬಂದ ಕಳ್ಳರ ಚಲನಾವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮನೆ ಕಳ್ಳತನ ಆಗಿದ್ರೂ ಎಇಇ ವೆಂಕಟೇಶ್ ದೂರು ಕೊಡೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.